ಗೈಸ್, ನಮ್ಮ ಕಾರ್ಕಾಸ್ಟ್ ಸ್ಟಾರ್ಟ್ ಆಗಿದೆ. ಡಕೋಟಾ ಪಾಡ್ಕಾಸ್ಟ್ ಎಪಿಸೋಡ್ 2 ಅಂಡ್ ಅವರ್ ಸ್ಪೆಷಲ್ ಗೆಸ್ಟ್ ಹಿಯರ್ ಇಸ್ ಮಿಸ್ಟರ್ ಜಹೀರ್ ಅಬ್ಬಾಸ್, ಪಾಪ್ಯುಲರ್ಲಿ ನೋನ್ ಆಸ್ ಕೋಚ್ ಅಬ್ಬಾಸ್. ನಮ್ಗೆ ಇಲ್ಲಿಂದ ಉಂಟಲ್ಲ, ತುಂಬಾ ಮುಂಚೆ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಸುಮಾರೆಲ್ಲ ಕತೆ ಉಂಟು. ಅಬ್ಬಾಸ್ ಒಂದು ಹಾಯ್ ಹೇಳ ಅವರಿಗೆ. ಪಾಪ ಸುಮಾರು ಕತೆ ಉಂಟು. ಕಾರ್ಕಾಸ್ಟ್ ಅಲ್ಲ, ಕಾರಲ್ಲಿ ಕುತ್ಕೊಂಡು ಮಾತಾಡುವ. ಚಲೋ ನಡೀರಿ. ಸರ್, ಕಾರಲ್ಲಿ ಸೆಟ್ಲ್ ಆಗಿದ್ದೇವೆ. ಇಲ್ಲಿಂದ ನಾವು ಮುಂದುವರಿಸುವ. ಅಬ್ಬಾಸ್, ನನ್ನ ಶೂಟಿಗೆ ವೆಲ್ಕಮ್. ಮತ್ತೆ ವಿಶೇಷ ನಿಮ್ದೆ. ನಾವು ಎಷ್ಟು ವರ್ಷದ ನಂತರ ಕನೆಕ್ಟ್ ಆಗ್ತಿದ್ದೇವೆ. ಮಧ್ಯ ಮಧ್ಯದಲ್ಲಿ ಅಜ್ಜರ್ ಕಾಡಲ್ಲಿ ಎಲ್ಲಿಯಾದ್ರೂ ಸಡನ್ ನಾನು ಎಲ್ಲಿಯಾದ್ರೂ ಧುಮುಕಿದ್ರೆ ಒಂದು ಸಿಕ್ತಿದ್ದೀನಿ ನೀನು. ಹೌದು ಅಲ್ಲ ಅಬ್ಬಾಸ್, ನೋಡು, ನನ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಇರ್ಬೇಕಾದ್ರೆ ಸಹ ಉಂಟಲ್ಲ, ಒಂದು ತಲೆಯಲ್ಲಿ ಇತ್ತೆ ಅಂತ ಹೇಳಿದ್ರೆ, ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಉಡುಪಿಯಲ್ಲಿ ಸ್ಪೋರ್ಟ್ಸ್ ಇದು ಹೇಗಿತ್ತು, ಅದರ ನಂತರ ಈಗ ಎಲ್ಲಿವರೆಗೆ ಬಂದಿದೆ. ಯಾಕಂದ್ರೆ ಮುಂಚೆ ಸ್ಟೇಡಿಯಂ ಅಂದ್ರೆ ನಮ್ಗೆ ಸಿಂಥೆಟಿಕ್ ಫೆಸಿಲಿಟಿ ಇರಲಿಲ್ಲ, ಎಂತದ್ದು ಇರ್ಲಿಲ್ಲ. ಮತ್ತೆ ನಮ್ಗೆ ಇಂಟ್ರೆಸ್ಟ್ ಇತ್ತು. ಹೌದು, ಈಗ ಮಕ್ಕಳಿಗೆ ಎಲ್ಲ 100% ಇಂಟ್ರೆಸ್ಟ್ ಹೇಳಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಫೆಸಿಲಿಟಿ ಉಂಟು, ಫೆಸಿಲಿಟಿ ಉಂಟು. ಮುಂಚೆ ನಮ್ಗೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು KMC ಗ್ರೌಂಡ್ ಇದ್ದದ್ರಲ್ಲಿ ಒಂದು ಮೇಜರ್ ಇತ್ತಲ್ಲ. ಹೌದೌದು, ನಾವೆಲ್ಲ ಅಲ್ಲೇ ಸ್ಟಾರ್ಟ್ ಮಾಡಿದ್ದು KMC ಗ್ರೌಂಡ್ಸ್ ಅಲ್ಲಿ. ಅಬ್ಬಾಸ್ ಆಕ್ಚುಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಸ್ಟೋರೀಸ್ ಸಾಲಿಡ್ ಇತ್ತಲ್ಲ. ನಿನ್ನೊಂದು ಸ್ಟೋರಿ ಹೇಳು ಅಬ್ಬಾಸ್. ಅದು ನಾವು ಕ್ಯಾಂಪಿಗೆ ನಾವು ಜಾಯ್ನ್ ಆದದ್ದು ನೋಡು, ಫಸ್ಟ್ ಟೈಮ್. ಹೌದು, ಸಮ್ಮರ್ ಕ್ಯಾಂಪಿಗೆ. ಅದೊಂದು ಹೇಳು. ನಿನ್ಗೆ ಆಕ್ಚುಲಿ ನೀನು ಬಂದದ್ದು ಆಕ್ಚುಲಿ ನಿನ್ನ ಫ್ರೆಂಡಿನ ಒಟ್ಟಿಗೆ ಸೇರಿದ್ದಲ್ಲ ಅಲ್ಲಿ. ಹೌದೌದು. ಫಸ್ಟ್ ಗೆ ನಾನು ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಂದದ್ದು. ಹೌದು, ಪ್ರಾಕ್ಟೀಸ್ ಅಂದ್ರೆ ಯಾವ ಕ್ಯಾಂಪಿಗೆ ಕೋಚ್ ಜಾಯ್ನ್ ಆಗ್ಲಿಲ್ಲ. ಹೌದು, ನನ್ನಷ್ಟಿಗೆ ಬಂದು ನೋಡಿದೆ. ಸರ್ ಬಂದು ಕೇಳಿದ್ರು, ಯಾರು ನೀನು, ಎಲ್ಲಿಂದ ಬಂದದ್ದು, ಕೇಳಿದ್ಯಾ ಪರ್ಮಿಷನ್? ಇಲ್ಲ, ಪರ್ಮಿಷನ್ ಕೇಳಿಲ್ಲ. ಮತ್ತೆ ಹೇಗೆ ಓಡಿದ್ಯಾ? ಹೌದು, ಪರ್ಮಿಷನ್ ಕೇಳಿದ್ದು ಹೇಳಿದ್ರಲ್ಲ. ಹೌದು, ಕರೆಕ್ಟ್. ಅದಕ್ಕೆ ಕೇಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಈಗ ಆಗಲ್ಲ, ಬಂದು ಓಡ್ಲಿಕ್ಕೆ ಆಗಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ, ಪರ್ಮಿಷನ್ ಕೇಳಿ ಇದ್ ಮಾಡ್ಬೇಕಂತ. ಅದಕ್ಕೆ ಅಲ್ಲಿಂದ ನಾನು ಹೋದೆ. ನಮ್ಗೆ ಲಕ್ಷನ್ ಸರ್ ನಮ್ಮ ಸೇರಿದ್ರು. ಹೌದು, ಅವ್ರು ಕರೆದ್ರು, ಈಗ ಏಪ್ರಿಲ್ ಅಲ್ಲಿ ಕ್ಯಾಂಪ್ ಇರ್ತದೆ, ಆ ಕ್ಯಾಂಪ್ಗೆ ನೀವು ಜಾಯ್ನ್ ಆಗ. ಅದ್ರ ನಂತರ ಇಲ್ಲಿ ನಿಮಗೆ ಪರ್ಮನೆಂಟ್ ಆಗ್ಬೋದು. ಅದಕ್ಕೆ ನಾನು 1 ವರ್ಷ ಕಾದಿದ್ದೇನೆ ಆ ಕ್ಯಾಂಪಿಗೋಸ್ಕರ. 1 ವರ್ಷ. ಆಗ ಏಪ್ರಿಲ್ ಕ್ಯಾಂಪ್ಗೆ ಸಡನ್ಲಿ ಆ ಕ್ಯಾಂಪ್ಗೆ ನಾನು ಅಟೆಂಡ್ ಆದೆ. ಅಲ್ಲಿ ಎಷ್ಟು 30 days ಕ್ಯಾಂಪ್ ಇತ್ತು. ಹೌದು, ನೀನ್ ಸಿಗ್ತೀಯಲ್ಲ. ಹೌದು, ನಾನು ಸಹ ಅದೇ ಕ್ಯಾಂಪ್ ಅಲ್ಲಿ ನನ್ನ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದು. ನಾನು, ನೀನು, ಶಿವರಾಜ್. ಸುಮಾರು ಹೆಸರುಂಟಲ್ಲ, ಈಗ ಹೇಳಲಿಕ್ಕೆ ನಮ್ಗೆ ನೆನಪು ಬರ್ಬೇಕಾದ್ರೆ. ಅಲ್ಲಿಂದ ನಂದು ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ನೀನು ಮತ್ತೆ ರಾಘು ಅಲ್ಲ ನಿನ್ನ ಒಟ್ಟಿಗೆ ಬರೋದಿದ್ದದ್ದು. ರಾಘು, ನೀವು ಸೈಕಲ್ ಬರೋದಿತ್ತ? ಯಾವ್ದ್ರಲ್ಲಿ ಬರೋದಿತ್ತು ನೀವು ಅಲ್ಲಿ? ಸೈಕಲ್ ಬರೋದಿತ್ತದಲ್ಲ. ಮತ್ತೆ ನಂಗೆ ನೆನಪುಂಟು, ಕ್ಯಾಂಪ್ ಆದ ನಂತರ ನಿಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಮನಸ್ಸಿತ್ತು. ಬಟ್ ಅವ ಸಹ ರಾಘು ಸಹ ಒಟ್ಟಿಗೆ ಬಂದ್ರೆ ಸುಲಭ ಆಗ್ತದೆ ಹೇಳ್ಕೊಂಡು ತಲೆಯಲ್ಲಿತ್ತು. ಅವ ಬರೋದಿಲ್ಲ ಹೇಳಿದ. ನಿಂಗೆ ಆ ದಿನ ಒಟ್ಟು ಸಿಟ್ಟು ಬಂದದ್ದು. ನನ್ಗೆ ರಾಘೋತ್ರ ಬರ್ತೇನೆ ಎಲ್ಲ ತೊಳಿತೇನೆ. ಮತ್ತೆ ಅಬ್ಬಾಸ್, ಫಸ್ಟ್ ಇದು ನಿಂದು ಇಂಟರ್ ಕಾಲೇಜ್ ಇದು ಕ್ಯಾಂಪ್ ಆದ ನಂತರ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಪ್ರೊಫೆಷನಲ್ ಸ್ಟಾರ್ಟ್ ಮಾಡಿದ ನಂತರ ಫಸ್ಟ್ ಇವೆಂಟ್ ಯಾವ್ದಿತ್ತು ಅಬ್ಬಾಸ್? ಫಸ್ಟ್ ಅಲ್ಲೇ ಅಮೆಚೂರ್ ಮೀಟ್ ಇತ್ತು, ಸ್ಟೇಟ್ ಮೀಟ್. ಅದ್ರಲ್ಲಿ ಪಿಟಿ ಉಷಾ ಎಲ್ಲ ಬಂದಿದ್ರು. ಹೌದು, ಇದು ಇನ್ಫೋಸಿಸ್ ನವರು ಕರೆಕ್ಟ್. ಅಲ್ಲಿಂದ ನಾವು ಸ್ಟಾರ್ಟ್ ಆದ. ಅಲ್ಲಿಂದ ಸ್ಟಾರ್ಟ್ ಆದ. ಆ ಟೈಮಲ್ಲಿ ಮೆಡ್ಲ್ ಇತ್ತ? ಆ ಟೈಮಲ್ಲಿ ನಾನು ಜೂನಿಯರ್ಸ್ ಎಲ್ಲ ಮೆಡ್ಲ್ ಇತ್ತು. ಆದ್ರೆ ನಾವು ಅಂದ್ರೆ ಸ್ಟೇಟ್ ಲೆವೆಲ್ಗೆ, ಆಗ ನಮ್ಗೆ ನ್ಯಾಷನಲ್ಸ್ ಎಲ್ಲ ಅಷ್ಟು ಐಡಿಯಾ ಇರ್ಲಿಲ್ಲ. ನ್ಯಾಷನಲ್ಸ್ ಹೋಗ್ಬೇಕು, ಹಾಗೆ ಅಲ್ಲಿ ಸ್ಟೇಟ್ ತನಕ ಹೋಗಿ ಬರೋದು. ಒಂದು ಕೆಲವು ಹೆಸರು ಸಹ ಇತ್ತಲ್ಲ ಅಬ್ಬಾಸ್. ಒಂದೀಗ ನಮ್ಗೆ ಕೋಚಸ್ ಹೇಳಿದ್ ನಮ್ಗೆ ಕಲಿಸ್ತಿದ್ದಲ್ಲಿ ಎಲ್ಲ ಪ್ರೊಫೆಷನಲ್ ಕೋಚಸ್ ಅಲ್ಲ ಇದ್ದು. ನಮ್ಮ ಸೀನಿಯರ್ಸ್ ಯಾರೆಲ್ಲ ಇದ್ರು, ಒಂದು ಕೆಂಪರಾಜ್ ಸರ್ ಇದ್ರು. ಅದರ ನಂತರ ಅನಂತರಾಮ್ ಸರ್ ಬಂದ್ರು. ಮತ್ತೆ ಲಚೇಂದ್ರ ಸರ್ ಹೇಗಾದ್ರು ಇದ್ರು. ನಾರಾಯಣ್ ದೇವಾಡಿಗ, ಜಯರಾಮ್, ತ್ರಿವಿಕ್ರಮ್ ಕಾಮತ್. ಮತ್ತೆ ಯಾರಿದ್ರು? ಮತ್ತೆ ಅವನು ಮಾಲ್ಪೆ ಗಣೇಶ್ ಅಂತ, ಗಣೇಶ್ ಕೋಟಿಯನ್ ಸರ್. ಸೀನಿಯರ್ಸ್ ಅವರಿದ್ದದ್ದು. ಹುಡುಗಿಯರಲ್ಲಿ ಸ್ಯಾಂಡ್ರಾ ಡಿಸೋಜಾ ಒಬ್ರಿದ್ದು. ಮತ್ತೆ ಹಾಗೆ ನಮ್ಮ ಟೀಮ್ ನವ್ರು ನೀನ್ ಕೆಲವು ಹೆಸರು ಹೇಳಿದ್ಯಲ್ಲ, ಆ ಹೆಸರು ಕೇಳೋ ಖುಷಿ ಆಗ್ತದೆ. ಶಿವರಾಜ್, ಕೆವಿನ್, ಮಂಜು, ಸಂದೀಪ್, ಮತ್ತೆ ಕೆಲವಿದ್ರು. ಇಲ್ಲ, ಕೆವಿನ್ ಮೊನ್ನೆ ಸಿಕ್ಕಿದ್ದ. ಊರಲ್ಲೇ ಇದ್ದಾನ? ಸಿಕ್ಕಿದ್ದ, ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ. ಎಲ್ಲರ ಕೂದಲು ತಾಲಿದೆ ಆಯ್ತಾ ಅಬ್ಬಾಸ್? ನಿಂದು ಸರಿ ಉಂಟಾ ಅಬ್ಬಾಸ್? ಇದು
ಸ್ಟೇಡಿಯಂ ಅಲ್ಲಿ ನಮ್ಗೆ ಹೇಳಿದ್ರೆ ಆ ಟೈಮ್ ಅಲ್ಲಿ ಅಜ್ಜರ್ಕಾಡ್ ಗ್ರೌಂಡ್ ಗೆ ಬಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಸ್ಪೆಷಲಿ ಈಗ ರನ್ನರ್ಸ್ ನವರಿಗೆ ಅಂತ ಹೇಳಿದ್ರೆ ಎಲ್ಲ ಕಡೆ ಕ್ರಿಕೆಟ್ ಪ್ರಾಕ್ಟೀಸ್ ನಲ್ಲಿ ಇರ್ತಿದ್ರು. ಮತ್ತೆ ನಮ್ಗೆ ಥ್ರೋವರ್ಸ್ ನವರಿಗೆ ನಾವು ಎಂತಾದ್ರು ಬಿಸಾಡಿದ್ರೆ ಯಾರ ಮಂಡೆ ಬೀಳ್ತದೆ ಹೇಳ್ಕೊಂಡು ಗೊತ್ತಿರ್ಲಿಲ್ಲ ಇತ್ತು. ಈಗ ಅದು ಡೆಡಿಕೇಟೆಡ್ ಸ್ಟೇಡಿಯಂ ಆಗ್ಬೇಕಾದ್ರೆ ಯಾವಾಗ ಆದದ್ದು ಬಸ್? ಯಾಕಂದ್ರೆ ಫಸ್ಟ್ ಗೆ ಅವರು ಸಿಂಡರ್ ಮಾಡಿದ್ದಲ್ಲ ಟ್ರ್ಯಾಕ್, ಸಿಂಡರ್ ಇಂದವೇ ಅದು ಸಿಂಥೆಟಿಕ್ ಅದೇ. ಸೊ ಫಸ್ಟ್ ಗೆ ನಾರ್ಮಲ್ ಇದು ಮಡ್ ಟ್ರ್ಯಾಕ್ ಇದ್ದದಲ್ಲ, ಮಡ್ ಟ್ರ್ಯಾಕ್. ಹೌದು, ಅಂದ್ರೆ ಅಲ್ಲಿ ಬರ್ತಿದ್ದ ಖಾಲಿ ಇವೆಂಟ್ ಗೆ ಮಾತ್ರ. ಹೌದು, ದಸರಾ, ಹೌದು, ಗ್ರಾಮೀಣ ಕ್ರೀಡಾಕೂಟ ಅದಕ್ಕೆ ಅಲ್ಲಿ ಬರ್ತಿದ್ದೆ. ನಾವು ಟ್ರೈನಿಂಗ್ ಮಾಡೋದು KMC ಅಲ್ಲಿ. ಹೌದು, ಇಲ್ಲಿ ಅದೇ ಇವೆಂಟ್ಸ್ ಇರುವಾಗ ಮಾತ್ರ. ಮತ್ತೆ ನಮ್ಮ ಇಂಟರ್ ಸ್ಕೂಲ್ ಎಲ್ಲ ಅಂತ ಇರ್ತಿತ್ತು, ಇಂಟರ್ ಕಾಲೇಜ್ ಅಂತ ಇರ್ತಿತ್ತು, ಆಗ ಕೆಲವು ಸರ್ತಿ ಇವೆಂಟ್ ಇದ್ರೆ ಬರ್ತಿತ್ತು. ಬಟ್ ಅಜ್ಜರ್ಕಾಡ್ಗಿಂತ ಮುಂಚೆ ಆದದ್ದು SMS ಗ್ರೌಂಡ್ ಅಲ್ಲ, ಸ್ವಲ್ಪ ಸೆಟ್ ಆದದ್ದು. SMS ಅಲ್ಲಿ ನಾವು ಅಷ್ಟಲ್ಲ, ನಾವು MIT ಹೋಗಿದ್ದು. ಅಲ್ಲಲ್ಲ, ಈವೆಂಟ್ಸ್ ಗೆಲ್ಲ SMS ಕಾಲೇಜ್ ಗ್ರೌಂಡ್ ಸ್ವಲ್ಪ ಬೇಗ. ಮುಂಚೆಲ್ಲ SMS ಎಲ್ಲ ಆಗ್ತಿದ್ದು. ಹೌದು, ಸ್ಟೇಟ್ ಲೆವೆಲ್ ಮತ್ತೆ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಎಲ್ಲ. ಕರೆಕ್ಟ್. ಇಲ್ಲಿ ಸಿಂಥೆಟಿಕ್ ಆದ ಕೂಡ್ಲೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದಾರ ಬಸ್? ಇಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಸಿಂಥೆಟಿಕ್ ಆದ್ಮೇಲೆ ಡಿವೈಸ್ ಮಾತ್ರ ಇದ್ದ ಹಾಸ್ಟೆಲ್ನವರು. ಮತ್ತೆ ನಾನು ಹೋಗಿ ಆಡ್ ಆದೆ. ಮತ್ತೆ ಈಗ ತುಂಬಾ ಒಂದೊಂದು ಕೋಚ್ ತುಂಬಾ ಕೋಚ್ ಆದ್ರು. ಈಗ ತುಂಬಾ ಜನ, ಈಗ ಉಡುಪಿ ತುಂಬಾ ಸ್ಟ್ರೆಂತ್ ತುಂಬಾ ಉಂಟು. ಈಗ ಆಲ್ಮೋಸ್ಟ್ ಎಲ್ಲ ಈಗ ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿದ್ದಾರೆ. ಅದೊಬ್ಬ ಇಂಟರ್ನ್ಯಾಷನಲ್ ಆಡಿದ್ದಾನೆ ನಮ್ಮ ಹತ್ರ, ಬಿಂದೇವಾಡಿ ಅಂತ. ಮತ್ತೆ ಮನೀಶ್ ಪೂಜಾರಿ ಅಂತ ಇದ್ದಾನೆ. ಅವನು ಆಲ್ಮೋಸ್ಟ್ 30 ನ್ಯಾಷನಲ್ ಮೆಡಲ್ ಮಾಡಿದ್ದಾನೆ. ಅಭಿನ್ ಸಹ 38 ನ್ಯಾಷನಲ್ ಮೆಡಲ್ ಮಾಡಿದ್ದಾನೆ. 38 ನ್ಯಾಷನಲ್ ಮೆಡಲ್ಸ್. ಆ ಟೈಮಲ್ಲಿ ನಮ್ಗೆ ಆಲೋಚನೆ ಮಾಡ್ಲಿಕ್ಕೆ ಇರ್ಲಿಲ್ಲ ಇಷ್ಟಿಷ್ಟು ಮೆಡಲ್ಸ್ ಉಡುಪಿಗೆ ಬರ್ತದೆ ಹೇಳ್ಕೊಂಡು. ಅದು ಆ ಟೈಮಲ್ಲಿ ನಮ್ಗೆ ಅಂದ್ರೆ ನಾವು ಕಲಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಮಾತ್ರ, ಅದ್ರಲ್ಲಿ ಮೆಡಲ್ ಆದ್ರೆ ಜಾಬ್ ಆಗ್ತದೆ ಐಡಿಯಾ ಇರ್ಲಿಲ್ಲ. ಕರೆಕ್ಟ್. ಈಗ ಅದು ಗೊತ್ತಿರ್ತದೆ ಮಕ್ಕಳಿಗೆ, ಮೆಡಲ್ ಆದ್ರೆ ನ್ಯಾಷನಲ್ ಮೆಡಲ್ ಆದ್ರೆ ಸೀನಿಯರ್ಸ್ ಅಲ್ಲಿ ಮತ್ತೆ ಕೆಲಸಕ್ಕೆ ಸಹ ಒಂದು ಹೆಲ್ಪ್ ಆಗ್ತದೆ ಹೇಳಿದೊಂದು ಗೊತ್ತಿರ್ತದಲ್ಲ. ನಮ್ಗೆ ಜಾಬ್ ಅಂತ ಗೊತ್ತಾದ ನಮ್ಮದ್ರಲ್ಲಿ ತ್ರಿವಿಕ್ರಮ್ ಕಾಮತ್ ರೈಲ್ವೆ. ಹೌದು, ರೈಲ್ವೇಸ್ ಅಲ್ಲಿ ಇದ್ದ. ಕರೆಕ್ಟ್. ಅದು ಒಂದು ಕರೆಕ್ಟ್. ನಮ್ಮ ಗ್ರೂಪ್ ಅಲ್ಲಿ ಸಾಧಾರಣ ಸ್ಪೋರ್ಟ್ಸ್ ಇಂದ ಒಂದು ಜಾಬ್ ಆದದ್ದು ಹೇಳಿದ್ರೆ ಅವನೊಬ್ಬನೇ ಹೇಳಿ ಅಲ್ಲ. ನಮ್ಮ ಇದ್ರಲ್ಲಿ ತ್ರಿವಿಕ್ರಮ್ ಒಬ್ಬನೇ. ಹೌದು. ಮತ್ತೆ ಯಾರು ಅದ್ರಲ್ಲಿ ಪ್ರೊಫೆಷನಲ್ ಇಟ್ಕೊಂಡು ಹೋಗ್ಲಿಲ್ಲ, ಕಾಲೇಜ್ ಲೆವೆಲ್ಗೆ ಡಿಗ್ರಿ ತನಕ ಮಾತ್ರ ಅಲ್ಲಿ ಬಿಟ್ಟು. ಇದು ನಂಗೆ ಇನ್ಸ ನೆನವುಂಟು, ನಾವು ಎಲ್ಲಿಯಾದ್ರೂ ಸ್ಟೇಟ್ ಮೀಟಿಂಗ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಮಂಗಳೂರಿನ ಸ್ಪೋರ್ಟ್ಸ್ ಮೆನ್ ಹೇಳಿದ ಕೂಡಲೇ ನಾವು ಒಂದ್ ಸ್ವಲ್ಪ ನೋಡುದು ಹೇಳಿದ್ರೆ ಎಂತ ಫೆಸಿಲಿಟಿ ಮಾರ ಅವರಿಗೆ. ಅವ್ರು ಬರ್ಬೇಕಾದ್ರೆ ಅವರದೊಂದೊಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ನಿನ್ನ ಸ್ಪೈಕ್ ಇರ್ಬೋದು ಅಥವಾ ಅವರ ಥ್ರೋಯಿಂಗ್ ಶೂಸ್ ಇರ್ಬೋದು, ಅದೆಲ್ಲ ನೋಡ್ಬೇಕಾದ್ರೆ ಮತ್ತೆ ಅವರಿಗೊಂದು ಸ್ವಲ್ಪ ಹೇಳಿದ್ರೆ ಹೆಚ್ಚು ಅಲ್ಲಿ ಅಸೋಸಿಯೇಷನ್ ಅಲ್ಲಿ ಸ್ವಲ್ಪ ಮರ್ಯಾದೆ ಹೆಚ್ಚಿತ್ತು. ಉಡುಪಿ ಹೇಳಿದ್ರೆ ಹೆಚ್ಚು ಯಾರು ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ, ಎಂತದೆಲ್ಲ ಇತ್ತಲ್ಲ. ಈಗ ಹೇಗುಂಟು ಉಡುಪಿದು ಸ್ಟ್ಯಾಂಡರ್ಡ್ ಹೇಗುಂಟು ನಮ್ಗೆ ಹೇಳಿ ಸ್ಟೇಟ್ ಮೀಟ್ಸ್ ಎಲ್ಲ ಹೋಗ್ಬೇಕಾದ್ರೆ? ಇಲ್ಲ, ಈಗ ಅಂದ್ರೆ ಉಡುಪಿ ಅಂದ್ರೆ ಸ್ಪ್ರಿಂಟರ್ಸ್ ಅಂದ್ರೆ ಉಡುಪಿ ಅಂತ ಸ್ಪ್ರಿಂಟರ್ಸ್ 100, 200, 400 ಲಾಂಗ್ ಜಂಪ್ ಥ್ರೋಸ್ ಎಲ್ಲ ಸಹ ಇದ್ದಾರೆ, ಒಳ್ಳೆ ಇದ್ದಾರೆ. ಈಗ ಸ್ವಲ್ಪ ಉಡುಪಿ ಸ್ವಲ್ಪ ಹೆಸರುಂಟು. ಮತ್ತೆ ಅಸೋಸಿಯೇಷನ್ಸ್ ಸ್ಟ್ರಾಂಗ್ ಉಂಟಾ ಈಗ? ಸ್ಟ್ರಾಂಗ್ ಉಂಟಲ್ಲ. ಈಗ ಅಂದ್ರೆ ಮಕ್ಕಳಿಗೆ ಎಲ್ಲ ಫೆಸಿಲಿಟಿ ಉಂಟು. ಹೌದು, ಜಿಮ್ ಉಂಟು, ಅಥ್ಲೆಟಿಕ್ ಫ್ರೀ ಜಿಮ್, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಉಂಟು. ಮತ್ತೆ ಈಗೆಲ್ಲ ಫೆಸಿಲಿಟಿ ಈಗ ಮಕ್ಕಳಿಗೆ ಆಗಿದೆ ಆಲ್ಮೋಸ್ಟ್. ಇದು ನೀನು ಯಾವಾಗದಿಂದ ಹೇಳಿದ್ರೆ ನೀನು ಸ್ಪೋರ್ಟ್ಸ್ ಹೇಳಿದ್ರೆ ಪ್ರೊಫೆಷನಲ್ ಆಗಿ ನೀನ್ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಮತ್ತೆ ಕೋಚಿಂಗ್ ಗೆ ಬಂದದ್ದು ಹೇಗೆ ಬಸ್? ನಾನಂದ್ರೆ ಅದು ನಿಮ್ಗೆ ಗೊತ್ತುಂಟ, ನಮ್ಮ ಕೋಚ್ ನಮ್ಗೆ ಮತ್ತೆ ಇದಾಯ್ತು, ಕೋಚ್ ಸಿಗ್ಲಿಲ್ಲ. ಹೌದು, ಅದೇ. ಮತ್ತೆ ಎಂತ ಆಯ್ತು, ನಾವು ಈ ಫೀಲ್ಡ್ ಬಿಟ್ಟು ಮತ್ತೊಬ್ಬರನ್ನ ನಾವು ರೆಡಿ ಮಾಡ್ಬೇಕಂತ ಬ್ಲಾಗ್ ಇದಕ್ಕೆ ಕೋಚಿಂಗ್. ಸೊ ಹಾಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಸ್ಟೂಡೆಂಟ್ ಸಿಕ್ಕಿದ್ ಹೇಗೆ ನಿನ್ಗೆ ಹೇಳಿದ್ರೆ ಒಂದು ಹೇಳಿದ್ರೆ ಅಂದ್ರೆ ಅಬ್ಬಾಸ್ ಹೇಳಿ ಕೋಚ್ ಮಾಡ್ತಾನೆ ಹೇಳ್ಕೊಂಡು ಯಾರಿಗೂ ಗೊತ್ತಿರ್ಲಿಲ್ಲ. ಒಂದಿನ ಸಡನ್ ನೀನ್ ಡಿಸೈಡ್ ಮಾಡಿದ್ಯ ನಾನು ಒಂದು ಸ್ಟೂಡೆಂಟ್ಸ್ ನವರಿಗೆ ಒಂದ್ ಸ್ವಲ್ಪ ಒಂದು ಗೈಡೆನ್ಸ್ ಕೊಡುವ, ನಾನ್ ಸಹ ಒಂದು ಕೋಚ್. ನಾನು ಕಲ್ತ ಸ್ಕೂಲ್ ಉಂಟಲ್ಲ, ಇಂಟರ್ ಸ್ಕೂಲ್, ಅಲ್ಲಿ ಮಕ್ಕಳಿಗೆಲ್ಲ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಸ್ಕೂಲ್ ಇರುವಾಗ ಟ್ರೈನಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಕೊಟ್ಟು ಮತ್ತೆ ಎಲ್ಲ ಮಕ್ಕಳು ಅದೇ ಈವೆಂಟ್ ಇರುವಾಗ ಒಂದ್ ತಿಂಗಳು 2 ವಾರ ಬರ್ತಾರೆ, ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಮತ್ತೆ ಆ ಟೈಮ್ ಅಲ್ಲಿ ಇಲ್ಲಿ ಸಿಂಥೆಟಿಕ್ ಇರ್ಲಿಲ್ಲ ಅಲ್ಲ. ನಾವಂತ ಮಾಡ್ತೀವಿ, ಮಕ್ಕಳು 1-2 ವಾರ ಇರುವಾಗ ಟ್ರೈನಿಂಗ್ ಬರ್ತಾರೆ. ಕರೆಕ್ಟ್. ಅದಾದ್ಮೇಲೆ ಇವೆಂಟ್ ಆದ್ಮೇಲೆ ಇಲ್ಲ, ಅದು ನೆಕ್ಸ್ಟ್ ಸೀಸನ್. ಅದೇ ತರ ನಾನು ಮಕ್ಕಳಿಗೆ ಟ್ರೈನ್ ಕೊಟ್ಟ ಎಲ್ಲ ಮಕ್ಕಳಿಗೆ ಟ್ರೈನ್ ಕೊಟ್ಟ ಮೇಲೆ ಸ್ಟೇಟ್ ಮೆಡಲ್ ಮಾಡ್ತಾರೆ, ನ್ಯಾಷನಲ್ಸ್ ಹೋಗಿ ಬರ್ತಾರೆ ಅಷ್ಟೇ, ಮೆಡಲ್ ಇಲ್ಲ. ಆಗ ಎಂತ ಆಯ್ತು, ಅದ್ರಲ್ಲಿ ಮನೀಶ್ ಅಂತ ಒಬ್ಬ ಬಂದ. ಅವನಿಗೆ 7th ಮನೀಶ್ ಪೂಜಾರಿ. ಅವನ್ ಬಂದ್ಮೇಲೆ ಎಂತ ಆಯ್ತು, ಅಲ್ಲಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ. ಅವ್ನ್ ಫಸ್ಟ್ 8th ಅಲ್ಲಿ ತಾಲೂಕ್ ಮೆಡಲ್ ಮಾಡಿದ,
ಹಾ 9th ಅಲ್ಲಿ ಡಿಸ್ಟ್ರಿಕ್ಟ್ ಮೆಡಲ್ ಮಾಡಿದ, ಹಾ 10th ಅಲ್ಲಿ ಸ್ಟೇಟ್ ಮಾಡಿದ, ನ್ಯಾಷನಲ್ಸ್ ಹೋದ. ಓಕೆ ಹಾ ನ್ಯಾಷನಲ್ಸ್ ಹೋದ್ಮೇಲೆ ನ್ಯಾಷನಲ್ಸ್ ಅಲ್ಲಿ ಒಂದು 100 ಅಲ್ಲಿ ಈತಲ್ಲಿ ಹೋಯ್ತು, ಹಾ 200 ಅಲ್ಲಿ ಸೆಮೀಸ್ ಫೈನಲ್ ಸೆಮೀಸ್ ಅಲ್ಲಿ 5th ಆಯ್ತು. ಓಕೆ ಅದ್ರ ನಂತರ ನಾನು ಅಲ್ಲಿಂದ ಈ ಫೀಲ್ಡ್ ಎಲ್ಲ ಬಿಟ್ಟು ಫಾರಿನ್ ಹೋದೆ. ಹಾ 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 ಫಾರಿನ್ ಹೋದ್ 3 ತಿಂಗಳು ಅಲ್ಲಿದ್ದೆ ಫಾರಿನ್ ಅಲ್ಲಿ. ಹಾ ಅದ್ರಲ್ಲಿ ನಂಗೆ ಸ್ವಲ್ಪ ಜಾಬ್ ಸೆಟ್ ಆಗಿಲ್ಲ. ಹಾ ಮತ್ತೆ 3.5 ತಿಂಗಳು. ಹಾ, ಅಷ್ಟೇ. ಹಾ ಮತ್ತೆ ಅಲ್ಲಿಂದ ನಮ್ಮ ಮನೆ ಫೋನ್ ಮಾಡಿದೆ, ಹಾ ನಾನೀಗ ಬರ್ತಿದ್ದೇನೆ, ಇಷ್ಟೊತ್ತಿ ನ್ಯಾಷನಲ್ ಮೆಡಲ್ ಮಾಡ್ಲೇಬೇಕಂತ ಹೇಳಿ ಹಾ ಅವ್ನಿಗೆ ಅಲ್ಲಿಂದ ಕಾಲ್ ಮಾಡಿ. ಹಾ ಅವ ಕಾಲೇಜಲ್ಲಿ ಇದ್ದಾಗ ಆಗ ಅವನು ಕಾಲೇಜ್ ಹೋಗುದಷ್ಟೇ. ಹೋಗ್ಲಿಕ್ಕೆ ಹೌದು. ಹಾ ಅದ್ ಬಂದ್ಮೇಲೆ ಕಾಲೇಜ್ ಹೋದ. ಹಾ ಅದ್ರ ನಂತರ ನಂಗೆ ರೆಗ್ಯುಲರ್ ಟ್ರೈನಿಂಗ್ ಸಿಕ್ಕಿದ. ಸೊ ಅವ ಬರೀ ಸೀಸನ್ ಅಲ್ಲ, ಅವ ನಿಂಗೆ ಕಂಪ್ಲೀಟ್ ರೆಗ್ಯುಲರ್ ಸ್ಟೂಡೆಂಟ್ ಆಗಿ ರೆಗ್ಯುಲರ್ ಸಿಕ್ಕಿದ. ಸಿಕ್ಕಿದ ಮೇಲೆ ಆಗ ನಮ್ಗೆ ಸಿಲೆಟಿಕ್ ಇಲ್ಲ, ಹಾ ನಮ್ದು ನಿಟ್ರಲ್ ಸ್ಕೂಲೇ. ಹಾ 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 ಬೆಳಿಗ್ಗೆ ಟೈರ್, ಮಧ್ಯಾಹ್ನ ಟೈರ್, ಸಂಜೆ ಟೈರ್. ಹಾ ಅದರಿಂದ ನಾಲೆಜ್ ಇಲ್ಲ, ಮೊಬೈಲ್ ಇಲ್ಲ, ಕರೆಕ್ಟ್. ಗೊತ್ತುಂಟಲ್ಲ. ಹೌದು ಹೌದು. ನಾವು ನಮ್ಮ ಐಟಿಯಲ್ಲಿ ಕೊಡ್ತಿದ್ದೆ. ನಾವೆಂತ ಮಾಡ್ತಿದ್ದೆ, ನಾವೆಂತ ಕಲ್ತಿದ್ದೇವೆ ಅದನ್ನ. ಅದೇ ಹೇಳ್ತಿದ್ದ, ಅದೇ ನಿಟ್ರಲ್ ಸ್ಕೂಲ್ ಮತ್ತೆ ಎಲ್ಲಿ ಹೋಗ್ಲಿಲ್ಲ. ಹಾ ಮತ್ತೆ ಡಿಸ್ಟ್ರಿಕ್ಟ್ ತಾಲೂಕ್ ಮೆಡಲ್ ಆಯ್ತು, ಡಿಸ್ಟ್ರಿಕ್ಟ್ ಮೆಡಲ್ ಆಯ್ತು, ಸ್ಟೇಟ್ ಮೆಡಲ್ ಆಯ್ತು. ಹಾ ಸ್ಟೇಟ್ ಮೆಡಲ್ ಆದ್ಮೇಲೆ ನಮ್ಗೆ ಅದು ಗ್ರೌಂಡ್ ಸಿಕ್ಕಿದಾಯ್ತು. ಹಾ ಅದಕ್ಕೆ ನಾವು ಮತ್ತೆ ಆ ಟೈಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು ಹೇಳಿದ್ರೆ? ರೆಗ್ಯುಲರ್ ಆಗ ಸ್ಟೂಡೆಂಟ್ಸ್ ಅಂದ್ರೆ ಅಲ್ಲಿ ಸ್ಕೂಲ್ ಮಕ್ಳು ಒಬ್ಬರು 4 ಜನ ಇದ್ರು. ಇಬ್ರು ನ್ಯಾಷನಲ್, ಒಬ್ಬ ಆನಂದ್ ಅಂತ, ಹಾ ಅವನು ವಾಕರ್ ನ್ಯಾಷನಲ್ ಪ್ಲೇಯರ್ ಆಗಿದ್ದ. ಹಾ ಮತ್ತೆ ಚರಣ್ ಅಂತ, ಹಾ ಅದು 3 ಮಕ್ಳಿದೆ. ಅಲ್ಲಿಂದ ನಿಟ್ರಲ್ ಸ್ಕೂಲ್ ಇದೆ, ನೆಟ್ ಸ್ಕೂಲ್ ಇದ್ದಲ್ಲಿ. ಹಾ ಔಟ್ ಸೈಡ್ ಯಾರು ಇರಲಿಲ್ಲ. ಹಾ ಅದ ನಂತರ ನಮ್ಗೆ ಅಲ್ಲಿ ನ್ಯಾಷನಲ್ಸ್ ಕ್ವಾಲಿಫೈ ಆಗಿದ್ದಾನೆ, ಹಾ ನಮ್ಗೆ ಗ್ರೌಂಡ್ ಸಿಗದಾಗ್ತದಾಗ. ಹೌದು. ಅದಕ್ಕೆ ನಾವು ಕೆಂಪರಾಜ ಸರ್ ಒಟ್ಟಿಗೆ ಮಾತಾಡಿ, ಹಾ ಲಕ್ಷ್ಮೀ ಮಾತಾಡಿ MIT ಅಲ್ಲಿ ಟ್ರೈನಿಂಗ್. MIT ಗ್ರೌಂಡ್ಸ್ ಅಲ್ಲಿ. ಹಾ ಓಕೆ. ಹಾ ಅಷ್ಟರೊಳಗೆ KMC ಗ್ರೌಂಡ್ಸ್ ಮುಗ್ದೋಗಿತ್ತ? ಅಲ್ಲಿ ಮುಗ್ದೋಗಿ. ಹೌದು. ಹಾ ಲಾಸ್ಟ್ ಅಲ್ಲಿ MIT ಅಲ್ಲಿ ಟ್ರೈನಿಂಗ್ ಕೊಡುವಾಗ ನಮ್ಮ ಸರ್ ಇದ್ರು, ಲಕ್ಷ್ಮೀ ಸರ್. ಹಾ ನಾನು ಮತ್ತೆ ಅವ್ರು ಒಟ್ಟಾಗಿ ಅವ್ರು ನಮ್ಗೆ ಹೇಳ್ತಿದ್ರು, ನಾವು ಸುಮ್ಮನೆ ಇರ್ತಿದ್ವಿ. ಈಗ ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಈವ್ನಿಂಗ್ ಮಾತ್ರ ಅಲ್ಲಿ MIT ಹೋಗ್ತಿತ್ತು. ಹಾ ಬೆಳಗ್ಗೆ ನಿಟ್ಟೂರಲ್ಲೇ ಪ್ರಾಕ್ಟೀಸ್. ಹಾ ಮತ್ತೆ ಅದರ ನಂತರ ನ್ಯಾಷನಲ್ಸ್ ಕ್ವಾಲಿಫೈ ಆಯ್ತು. ಹಾ ನ್ಯಾಷನಲ್ಸ್ ಹೋದ್ಮೇಲೆ ಹಾ ನಾನು 100 ತಗೊಂಡು 2 ಗೋಲ್ಡ್ ಮಾಡಿದ್ದೆ. ಓ ಶಾಬಾಷ್. ಹಾ ಹಾ ಓ 2ರಲ್ಲಿ ಸಹ ಒಂದು. ಅದು ಸಾಧಾರಣ ಫಸ್ಟ್ ಟೈಮ್. ಅಂದ್ರೆ ನ್ಯಾಷನಲ್ ಸೆಕೆಂಡ್ ಟೈಮ್ ಹೋಗುದು. ಹಾ ಓಕೆ. ಹಾ ಬಟ್ ಮೆಡಲ್ ಆಗಿರ್ಲಿಲ್ಲ ಲಾಸ್ಟ್ ಟೈಮ್. ಮೆಡಲ್ ಆಗಿರ್ಲಿಲ್ಲ. ಹಾ ಇದು ಬಂದ್ರೆ ನಂಗೆ ಅಂದ್ರೆ ನಮ್ಮಲ್ಲಿ ಆ ಲಿಟ್ರೇಸ್ ಅದು ನಿಂಗೆ ಗೊತ್ತಲ್ಲ, ಲಿಟ್ರೇಸ್ ಹೌದೌದಪ್ಪ, ಅದು 200 ಮೀಟರ್ ಆಗಿಲ್ಲ ಅದ್ರಲ್ಲಿ. ಕರೆಕ್ಟ್. ಅದ್ರಲ್ಲಿ ಟ್ರೈನ್ ಮಾಡಿ ಅವನು ನ್ಯಾಷನಲ್ ಮೆಡಲ್ ಮಾಡೋದಂದ್ರೆ ಹೌದು. ಹಾಗಾದ್ರೆ ಅವನೊಂದ್ಸ ಡೆಡಿಕೇಶನ್ ಇತ್ತು, ಕೋಚ್ ಸಹ ಡೆಡಿಕೇಶನ್ ಇತ್ತಾಗ. ಅದೊಂದು ಆದ್ಮೇಲೆ ಅವನು ನೋಡಿ ಒಬ್ಬೊಬ್ರೆ ಜಾಯ್ನ್ ಆಗ್ಲಿಕ್ಕೆ ಸೇರಿದ್ರು. ಸ್ಟಾರ್ಟ್ ಮಾಡಿದ. ಅಂದ್ರೆ ಅದರ್ ಡಿಸ್ಟ್ರಿಕ್ಟ್ ಇತ್ತ, ಅದರ್ ಡಿಸ್ಟ್ರಿಕ್ಟ್ ಒಬ್ಬೊಬ್ರು ಬಂದ ಮೇಲೆ ಆಗ ಹೇಳಿದ್ರೆ ಅದರ ನಂತರ ಹೇಳಿದ್ರೆ ನಿಟ್ಟೂರ್ ಹೈಸ್ಕೂಲ್ ಬಿಟ್ಟು ಸಹ ಬೇರೆ ಕಡೆಯಿಂದ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಔಟ್ ಸೈಡ್ ಇಂದ. ಓಕೆ. ಅದ್ರಲ್ಲಿ ಫಸ್ಟ್ ಅಂತ ನಮ್ಮ ಲಾಂಗ್ ಜಂಪರ್ ಇದ್ದ ಅನುಷ್ಠಿಯಾರ್ ಅಂತ, ಅನುಷ್ಠಿಯಾರ್ ಶೃಂಗೇರಿ ಅವನು. ಸ್ಟಾರ್ಟಿಂಗ್ ಅವನ್ ಬಂದ. ಅವನಾದ್ಮೇಲೆ ಬೆಲ್ಗಾಮ್ ಅವರಿಬ್ರು ಮಕ್ಳು ಬಂದ್ರು. ಅವರೆಲ್ಲ ಬಂದು ಹೇಳಿದ್ರೆ ನಿಲ್ಲುದು ಹೇಗಿತ್ತು ಹೇಳಿದ್ರೆ ಅವರು? ನಾನೇ ಒಂದು ರೂಮ್ ಮಾಡಿ ನಿಲ್ಸ್ಲಿಕ್ಕೆ ಅವರಿಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು. ಅದು ಅವ್ನು ಬಂದ್ಮೇಲೆ ನಾವೊಂದು 12 ದಿವಸಕ್ಕೆ ನಾನು, ಅನುಷ್ ಮತ್ತೆ ಮನೀಶ್ ಅಂತ ಇಲ್ಲಿ ಮುಂಬೈ ಹೋಗಿದ್ವಿ. ಅಲ್ಲಿ ಸಾಯಲ್ಲಿ ಟ್ರೈನಿಂಗ್, ಅಲ್ಲಿದ್ದ ಮಕ್ಕಳಿಗೆ ನಾನು ಕೊಡ್ಲಿಕ್ಕೆ ನಾನು ಕರೆದಿದ್ರು ಅಲ್ಲಿ 10 ಡೇಸ್ಗೆ. ಅಲ್ಲಿ ಹೋಗಿದ್ವಿ. ಮತ್ತೆ ಅಲ್ಲಿಂದ ಹೋಗಿದ್ಮೇಲೆ ಇಲ್ಲಿ ಬಂದ್ಮೇಲೆ ಅದು ರೂಮ್ ತೆಗೆದು ಮತ್ತೆ ಬೆಳಗಾವಿಯಿಂದ 2 ಮಕ್ಳು ಬಂದ್ರು, ಅಮರ್ ವಾಟ್ಕರ್ ಅಂತ ಮತ್ತೆ ಜ್ಞಾನೇಶ್ವರ್ ಅಂತ. ಅದು ಮತ್ತೆ ಒಂದೊಂದೇ ಜನ ಬಂದು ಬಿಜಾಪುರ, ಬೆಳಗಾಂ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದು, ಅದರ್ ಸ್ಟೇಟ್ ಇಂದ, ಆಂಧ್ರದಿಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದಾ, ಬೇರೆ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡಿ. ಅದಾದ ನಂತರ ಆಯ್ತು ಅದು ಫೀಲ್ಡ್ ಆದ್ಮೇಲೆ ಎಲ್ಲ ಮಕ್ಕಳು ನ್ಯಾಷನಲ್ ಮೆಡಲ್ ಮಾಡಿ ಶುರು ಮಾಡಿದ್ರು. ಅದರ್ ಸ್ಟೇಟ್ ಇಂದ ಬಂದವರು ಮೆಡಲ್ ಮಾಡ್ತಿದ್ದಾರೆ. ಸೊ ಇದು ಆಗ್ತಾ ಇರ್ಬೇಕಾದ್ರೆ ಸಹ ನಿಮ್ದು ಕೋಚಿಂಗ್ ಎಲ್ಲಿ MIT ಗ್ರೌಂಡ್ಸ್ ಅಲ್ಲಿ ಆಗ್ತಾ ಇತ್ತಾ? ಅಲ್ಲ, ಇದು ನಂದಲ್ಲೇ ಎಲ್ಲಿ ಆಗ ಇದಾಗ ಹೋದಾಗ ಇಲ್ಲಿ ಸಿಂಥೆಟಿಕ್ ಓಪನ್ ಆಗಿತ್ತು. ನಾವು ಇಲ್ಲಿ ಬಂದ್ವಿ ಮಾರ್ನಿಂಗ್ ಸೆಕ್ಷನ್ ಅಲ್ಲೇ. ನಮ್ದು ರಘುವತ್ ಭಟ್ರ ಮನೆ ಇತ್ತು, ಅಲ್ಲಿ ಒಂದು ಜಾಗ ಇತ್ತು. ಅಲ್ಲೇ ನಮ್ದು ಬೆಳಿಗ್ಗೆ ಮಾರ್ನಿಂಗ್ ಅಲ್ಲೇ ಪ್ರಾಕ್ಟೀಸ್, ಈವ್ನಿಂಗ್ ಇಲ್ಲಿ ಬರ್ತೀವಿ. ಈವ್ನಿಂಗ್ ಇಲ್ಲಿ ನಮ್ದು ರೂಮ್ ಅಲ್ಲೇ. ಆಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಕ್ಕಳು ಎಲ್ಲ ನಾರ್ತ್ ಇಂದ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ಕಡೆಯಿಂದ ಬಂದ್ರು. ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಈಗ ನಿನ್ನ ಇಂಡಿಪೆಂಡೆಂಟ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಇದ್ದಾರೆ ಇಲ್ಲಿ. ಹಾಸ್ಟೆಲ್ ಅಂದ್ರೆ ಇದು ಡಿವೈಸ್ ಹಾಸ್ಟೆಲ್ ಅಲ್ಲ. ಹೌದು, ಹಾಸ್ಟೆಲ್ ಅಂದ್ರೆ ಬೀಜ ತರ ಮಾಡಿ. ಗೊತ್ತಾಯ್ತು. ಅಲ್ಲ ಅದೇ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಮಕ್ಕಳು ಹೇಗಾದ್ರು ಬೇರೆ ಕಡೆಯಿಂದ ಬಂದವರು ಹೇಗಾದ್ರು ಇರ್ತಾರೆ. ಬಟ್ ಬರೀ ಅಥ್ಲೆಟಿಕ್ ಕೋಚಿಂಗಿಗೋಸ್ಕರ ಹೇಳ್ಕೊಂಡು ಬೇರೆ ಕಡೆಯಿಂದ ಬಂದು ಇಲ್ಲಿ PG ನಿಂತು ಮಾಡೋರು. ವೆರಿ ಗುಡ್. PG ನಿಂತು ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ
ಸ್ಟೇಟ್ ಇಂದ ಇದ್ದಾರೆ, ಹರಿಯಾಣ, ಯುಪಿ, ಬಿಹಾರ್, ಓ ರಾಜಸ್ಥಾನ್, ಎಷ್ಟೆಲ್ಲ ಜಾರ್ಖಂಡ್, ಭಾಷೆ ಕಲ್ತಿ ಮಾರೆ ನೀನು? ಒಡಿಸ್ಸಾ. ನೀನ್ ಎಷ್ಟು ಭಾಷೆ ಕಲ್ತಿ? ನಾವು ಅಂದ್ರೆ ಅವ್ರ ಬಂದು ಪ್ಲಸ್ ಅಂದ್ರೆ ನಮ್ಮ ಇಲ್ಲಿಗೆ ಮುಂಚೆ ನೀರುವಾಗ ನಮ್ಮಲ್ಲಿ ಯಾರು ಅಷ್ಟು ಹಿಂದಿ ಬರ್ತಿರ್ಲಿಲ್ಲ. ಕರೆಕ್ಟ್. ಹೌದು ಹೌದು. ಆಗ ಹಿಂದಿ ಅಷ್ಟು ಅರ್ಧಂಬರ್ಧ ಮಾಡ್ತಿದ್ರು. ಆಗ ಬಿಕ್ಕಿ ಬಿಕ್ಕಿ ಮಾತಾಡುದಿತ್ತು. ಈಗೆಲ್ಲ ನೋಡ್ದವ್ರು ಬಂದ್ರು, ಎಲ್ಲ ಮಕ್ಳು ಆಲ್ಮೋಸ್ಟ್ ಮಕ್ಳಿಗೆ ಹಿಂದಿ ಬರ್ತದೆ ಅಲ್ಲ. ಅಟ್ಲೀಸ್ಟ್ ಒಂದು ಕಾಮನ್ ಲ್ಯಾಂಗ್ವೇಜ್ ಉಂಟು ಎತ್ತಲಿಗೆ ಅರ್ಥ ಆಗುವಾಗೆ. ಹಾಗಾಗಿ ಅದು ಈಗ ಎಲ್ಲ ಸ್ಟಡಿ ನಮ್ಮ ಮಕ್ಳಿಗೆ ಈಗ ಆಲ್ರೆಡಿ ಈಗ ನಮ್ದು ಉಂಟು, ರನ್ನಿಂಗ್ ಅಲ್ಲಿ ಉಂಟು ಈಗ PG ಎಲ್ಲ. ಕೆಲವು ಈಗ ಜಾಬ್ ಮಾಡಿ ಕೆಲವರು ರೈಲ್ವೇಸ್ ಅಲ್ಲಿ ಇದ್ದಾರೆ, ಆರ್ಮಿ ಅಲ್ಲಿ ಇದ್ದಾರೆ, ಪೊಲೀಸ್ ಆಗಿದ್ದಾನೆ. ಕೇಳಲಿಕ್ಕಿತ್ತು ನನ್ಗೆ. ಅದೇ ಈಗ ಹೇಳಿದ್ರೆ ಮತ್ತೆ ಮೆಲ್ಲ ಮೆಲ್ಲ ಜನರಿಗೆ ಗೊತ್ತಾಯ್ತಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ಮಾಡಿದ ನಂತರ ಒಂದು ಎಂಪ್ಲಾಯ್ಮೆಂಟ್ ಚಾನ್ಸ್ ಸಿಗ್ತದೆ ಅದು ಇದು ಹೇಳ್ಕೊಂಡು. ಸೊ ಈಗ ಸಾಧಾರಣ ನಿನ್ನ ಅಂಡರ್ ಟ್ರೈನ್ ಮಾಡಿದವರು ಎಷ್ಟು ಜನ ಈಗ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ? ಅಂದ್ರೆ ನಮ್ದು ಇಲ್ಲಿ ಅಂದ್ರೆ ಸ್ಟೇಟ್ ಅಲ್ಲಿ ಅಂದ್ರೆ 4-5 ಜನ ಇದ್ದಾರೆ, ಅದರ್ ಸ್ಟೇಟ್ ತುಂಬಾ ಜನ ಇದ್ದಾರೆ. ಅದೇ ನಿನ್ನ ಹತ್ರ ಕಲ್ತು ಅಲ್ಲ ಬೇರೆ ಸ್ಟೇಟ್ ನವರು ಇಲ್ಲಿ ಬಂದು ಕಲ್ತು ಹೋದವರು. ರೀಸೆಂಟ್ಲಿ ಇಬ್ಬರಿಗೆ 3 ಜನ ಇದೆ. 2025 ನವೆಂಬರ್ ಡಿಸೆಂಬರ್ ಅಲ್ಲಿ 3 ಜನಕ್ಕೆ ಜಾಬ್ ಆಯ್ತು. ಒಬ್ಬಗೆ ಆರ್ಮಿಯಲ್ಲಿ ಸ್ಪೋರ್ಟ್ಸ್ ಕೋಟ, ಮತ್ತೊಬ್ಬ CRF ಪೊಲೀಸ್ ಒಂದಲ್ಲಿ ಸಿಕ್ತು, ಮತ್ತೊಂದಲ್ಲಿ ಅವ್ರದ್ದು ಸ್ಟೇಟ್ ಗವರ್ಮೆಂಟ್ ಇಂದ ಸಿಕ್ತು. ಒಂದೊಂದಲ್ಲಿ ಕಲ್ತು ಹೋದವರು ಆಲ್ಮೋಸ್ಟ್ ಒಂದು ಜಾಬ್ ಅಲ್ಲಿ ಇದ್ದಾರೆ, ಒಂದು ಕೋಚ್ ಆಗಿದ್ದಾರೆ. ಓ ವೆರಿ ಗುಡ್. ಫೀಲ್ಡ್ ಅಲ್ಲಿ ಇದ್ದಾರೆ. ಅವ್ರು ಹೇಳಿದ್ರೆ ಸ್ಪೋರ್ಟ್ಸ್ ಇಂದ ಅವರ ಲೈಫ್ ಒಂದು ಸೆಟ್ ಮಾಡುವಂತದ್ದು ಎಂತಾದ್ರು ಒಂದು ಮಾಡ್ಕೊಂಡಿದ್ದಾರೆ. ಓ ಎಸ್. ಮತ್ತೆ ಇಲ್ಲಿ ಈಗ ಸ್ಟಾರ್ಟ್ ಆದ ನಂತರ ಈಗ ಕೋಚಸ್ ತುಂಬಾ ಎಲ್ಲ ಬಂದಿದಾರಲ್ಲ, ಸೊ ಸ್ಟೂಡೆಂಟ್ಸ್ ಟೋಟಲ್ ಸಾಧಾರಣ ಇಲ್ಲಿ ಪ್ರಾಕ್ಟೀಸ್ ಮಾಡುವರು. ಹಾಸ್ಟೆಲ್ನವ್ರು ಬಿಟ್ಟು ನಾನು ಕೇಳುದು, ನಾನು ಡಿವೈಸ್ ಹಾಸ್ಟೆಲ್ ಬಿಟ್ಟು ಕೇಳುದು, ಹೇಗೆ ಈಗ ಜನ ಸಾಧಾರಣ ಎಷ್ಟಿದ್ದಾರೆ ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವವರು ಮಕ್ಕಳು, ಚಿಕ್ಕವರು ದೊಡ್ಡವರು ಸೇರ್ಕೊಂಡು? 100 ಮೇಲೆ ಇದ್ದಾರಲ್ಲ. ಓ ಸೊ ಕ್ರೌಡ್ ಇರ್ತದೆ. ಒಂದು ಒಳ್ಳೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಡೆಡಿಕೇಟೆಡ್ ಅಥ್ಲೆಟಿಕ್ಸ್ ಗ್ರೌಂಡ್ ಮಾಡಿ ಬೇರೆ ಯಾವ್ದಕ್ಕೂ ಕೊಡುದಿಲ್ಲ ಹೇಳಿ ಮಾಡಿದೊಂದು ಒಳ್ಳೆ ಮಾಡಿದಾರಲ್ಲ. ಇಲ್ಲದ್ರೆ ನಮ್ಗೆ ಆಗ್ತಿರ್ಲಿಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಷ್ಟು. ಈಗ ಅಂದ್ರೆ ನಿಮ್ದು ಈಗ ಜಾಸ್ತಿ ಕ್ಲಬ್ ಆದ್ಮೇಲೆ ಪ್ಲಸ್ ಅಂದ್ರೆ ಮಕ್ಕಳೊಳಗೆ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ, ಉಡುಪಿಯಲ್ಲಿ ಕಾಂಪಿಟೇಷನ್ ಇರುವಾಗ ಕರೆಕ್ಟ್ ಮಕ್ಕಳಿಗೆ ಒಳ್ಳೆ. ಹೌದು. ಮುಂಚೆ ನಮ್ಗೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಿಗ್ತದೆ. ನಮ್ದಂದ್ರೆ ನಮ್ದೇ ಮಣಿಪಾಲ್, ನಮ್ಗೆ ಯಾರು ಕಾಂಪಿಟೇಷನ್ ಕೊಡೋರಿಲ್ಲ, ಇಲ್ಲ ನಮ್ಗೆ ಸ್ಟೇಟ್ ಅಲ್ಲಿ ಹೊಡ್ಬೇಕು. ಹೌದು ಕರೆಕ್ಟ್. ಅಲ್ಲಿ ಹೋದ ನಂತರ ನಮ್ಗೆ ಹೇಳಿದ್ರೆ ಎಕ್ಸ್ಪೋಜರ್ ಕೂಡ ಇಲ್ಲ, ಅಲ್ಲಿ ಹೋಗಿ ಮಾರೆ ಬಿಕ್ಕಿ ಬರುದು. ಇಷ್ಟೆಲ್ಲ ಒಳ್ಳೆ ಅಥ್ಲೆಟಿಕ್ಸ್. ಹೌದು. ಆದ್ರೆ ನಮ್ದು ಉಡುಪಿ ರಿಲೇಲಿ ಆ ಟೈಮ್ ಬಿಟ್ಕೊಡ್ಲಿಲ್ಲ, ಈಗ ಬಿಟ್ಕೊಡ್ಲಿಲ್ಲ ಅಲ್ಲ. ಹೌದು ಅದೊಂದು ಕರೆಕ್ಟ್. ರಿಲೇ ಮಾತ್ರ ಒಂದು ಬಿಟ್ಕೊಡ್ತಿರ್ಲಿಲ್ಲ. 4x100 ಆಗ ಮೆಡಲ್ ಮಾಡ್ತಿತ್ತು. ಮತ್ತೆ ನಾವು ಸೀನಿಯರ್ಸ್ ಆದ್ಮೇಲೆ ನಿಮ್ಗೆ ಅಷ್ಟು ಇದಿರಲಿಲ್ಲ, ಮತ್ತೆ ನಾವು ಆ ಫೀಲ್ಡ್ ಬಿಟ್ಟಲ್ಲ, ನಾನು ಫೀಲ್ಡ್ ಎಲ್ಲ ಬಿಟ್ಟು ನಾನೇ ಕೋಚ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹೌದು ನನ್ಗಾಗ್ಲಿಲ್ಲ, ಅದು ನಮ್ಗೆ ನ್ಯಾಷನಲ್ಸ್ ಎಲ್ಲ ಕ್ವಾಲಿಫೈ ಆಗಿದೆ, ನಾವು ಹೋಗ್ಲಿಲ್ಲ. ಕರೆಕ್ಟ್. ಅಲ್ಲ ಹೋಗ್ಲಿಕ್ಕೆ ಸಿಗ್ತಾನೆ ಇರ್ಲಿಲ್ಲ. ಸ್ಪೈಕ್ ಅದೇ 350 ಸ್ಪೈಕ್. ಹೌದು ಅದು ಒಂದೇ ಸ್ಪೈಕ್ 3 ಜನ ಶೇರ್. ಹೌದು ನಂಗೆ ನೆನಪುಂಟು. ಈಗ ನನ್ನ ಥ್ರೋಯಿಂಗ್ ಇವೆಂಟ್ ಗೆ ಸಹ ನಮ್ಮ ಹತ್ರ ಶೂಸ್ ಇದ್ದದ್ದು, ಅದು ಯಾವ್ದು ಕೇಲ್ ಚಂದ್ರ ಒಂದು ಶೂಸ್ ಬರ್ತಿತ್ತು ನೆನಪುಂಟು, ಅದು ಕ್ಯಾನ್ವಾಸ್ ಶೂಸ್. ಅದಾಕೊಂಡು ಥ್ರೋ ಮಾಡ್ಲಿಕ್ಕೆ ಹೋಗುದು. ಮ್ಯಾಂಗ್ಳೂರ್ ನಾವು ಆ ಟೈಮ್ ಅಲ್ಲಿ ಅವನ ಶೂಸ್ ಬಾರಿ ಚಂದ ತೋರಿತ್ತು. ನಾನು ಹಾಗೆ ಹೋಗಿ ಕೇಳಿದೆ, ಇದು ಶೂಸಿಗೆ ಎಷ್ಟು ಮಾರೆ ಚಂದ ಉಂಟು, ನಂಗೆ ಸಹ ತಗೊಳ್ಬೇಕು ಮಾರೆ, ಒಳ್ಳೆ ಗ್ರಿಪ್ ಉಂಟು, ಅದು ಫುಲ್ ಕೆಳಗೆ ಗ್ರಿಪ್ ಎಲ್ಲ ಹಾಕೊಂಡು. ಅದು ಬೇಡವಾ ಹೇಳಿದ. ಯಾಕೆ ಹೇಳಿದೆ ನಾನು, ಅಲ್ಲ ಅದಕ್ಕೆ 15,000 ಹೇಳಿದ. ನಾನು ಅದ್ರ ನಂತರ ಇವತ್ತಿನವರೆಗೆ ತಗೊಳ್ಳಿಲ್ಲ ಅಂತ ಶೂಸ್. ನಮ್ಗೆ ತಲೆ ಹಾಳಾಗ್ತಿತ್ತು ಅದೆಲ್ಲ ನೋಡ್ಕೊಂಡು. ಅಲ್ಲ ಈಗ ಸಹ ಮಕ್ಕಳಿಗೆ ಸ್ಪೈಕ್ ಅದೇ ರೇಂಜ್ ಅಲ್ಲಿ ಉಂಟಲ್ಲ. ಅಲ್ಲ ಈಗ ಸಾಧಾರಣ ಹೇಳಿದ್ರೆ ಪೇರೆಂಟ್ಸ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಎಲ್ಲ. ಈಗ ಅಂದ್ರೆ ಮಕ್ಕಳಿಗೆ ಒಳ್ಳೆ ಅಥ್ಲೆಟಿಕ್ ಎಲ್ಲ ನ್ಯಾಷನಲ್ ಮೆಡಲ್ ಅದ್ರಲ್ಲಿ ಸ್ಕಾಲರ್ಶಿಪ್ ಬರ್ತದೆ. ಹೌದು. ಇಲ್ಲಿ ಅದು ಇದು ಖೇಲೋ ಇಂಡಿಯಾ ಎಲ್ಲ ಆದ ನಂತರ ಇಲ್ಲಿ ಎಂತಾದ್ರು ಮಕ್ಕಳಿಗೆ ಬೆನಿಫಿಟ್ ಸಿಗುವಂತದ್ದು ಎಂತಾದ್ರು ಉಂಟಾ ಇಲ್ಲಿ? ಖೇಲೋ ಇಂಡಿಯಾ ಅಂದ್ರೆ ಈಗ ನಮ್ಮಲ್ಲಿ ಮಾಡೋರಿಗೆ ಖೇಲೋ ಇಂಡಿಯಾ ಇಲ್ಲ, ಅದು ಬೇರೆ. ಖೇಲೋ ಇಂಡಿಯಾ ಅವ್ರಿಗೆ ಅವ್ರದ್ದು ಇಕ್ವಿಪ್ಮೆಂಟ್ ಐಟಮ್ಸ್ ಎಲ್ಲ ಅವ್ರಿಗೆ ಮಕ್ಕಳಿಗೆ ಕೊಡ್ತಾರೆ. ಸೊ ಈಗ ಇಲ್ಲಿ ನಿಮ್ಗೆ ಫೆಸಿಲಿಟಿ, ಕಾಮನ್ ಫೆಸಿಲಿಟಿ ಯೂಸ್ ಮಾಡ್ಲಿಕ್ಕೆ ಬಿಡ್ತಾರಾ, ಅಥವಾ ನೀವು ನಿಮ್ದೇ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನೀನು ಬಿಲ್ಡ್ ಮಾಡ್ತಾ ಇದ್ದೀಯ ಅದನ್ನ? ಅಲ್ಲ ನಮ್ಗೆ ಬಿಗ್ ಗಾರ್ಡನ್ಸ್ ಎಲ್ಲ ಅಲ್ಲಿಂದ ಕೊಡ್ತಾರೆ. ಬೇರೆ ಬಾಕ್ಸ್ ವರ್ಕೌಟ್ ಮತ್ತೆ ಕೋನ್ ಡ್ರಿಲ್ಸ್ ಅದೆಲ್ಲ ಇತ್ತು ನಮ್ದೇ ಓನ್. ನಾನು ಮುಂಚೆ ಬೇಬೆಡಸ್ ಎಲ್ಲ ಇತ್ತು, ಮತ್ತೆ ಅದಂದ್ರೆ ಒಂದು ಗೌರ್ಮೆಂಟ್ ಇದ್ದಿದ್ರೆ ಡಿವೈಸ್ ಕೇಳುವ ಕೊಡ್ಬೇಕು ನಾವು, ಮತ್ತೆ ಬೇರೆಯವ್ರು ಬಂದ್ರೆ ಕೊಡ್ಬೇಕು. ಅದಕ್ಕೆ ಈಗ ಎಂತ ಮಾಡಿದೆ, ಅದೆಲ್ಲ ನಾನೇ ಸ್ವಂತ ಮಾಡಿದೆ. ದೊಡ್ಡ ಅಡಲ್ಸ್ ನಮ್ಮ ಸರ್ ರಸನ್ ಸರ್ ಇದ್ದಾರೆ, ಅದ್ರ ಕೇಳಿ ನಾವೊಂದು 20 ಅಡಲ್ಸ್ ಕೊಟ್ಟಿದ್ರು. ನಾವು ಸ್ವಂತ ಓನ್ ಆಗಿ ಇಟ್ಕೊಂಡಿದ್ದೀವಿ. ಈವೆಂಟ್ ದಿವಸ ನಾವು ಅವ್ರಿಗೆ ಕೊಡ್ತೇವೆ, ಅದು ನಮ್ಗೆ ಕೊಡ್ತಾರೆ. ಪ್ರಾಕ್ಟೀಸ್ ಟೈಮ್ ಅಲ್ಲಿ ಅವ್ರಿಗೆ ಯೂಸ್ ಇಲ್ಲದಿದ್ದಾಗ ನೀವು ಹೇಗೂ ಯೂಸ್ ಮಾಡ್ಕೊಳ್ಳಿ, ಅಡ್ಡಿಲ್ಲ.
ಮತ್ತೆ ಇದು ಅಬ್ಬಾಸ್, ಈಗ ಇಂಪಾರ್ಟೆಂಟ್ ಎಂತ ಗೊತ್ತುಂಟಾ, ನಮ್ಮ ಟೈಮಲ್ಲೆಲ್ಲ ಹೇಗೆ ಹೇಳಿದ್ರೆ, ಯಾರೋ ಒಬ್ರು ಕೋಚ್ ಮಾಡ್ತಿದ್ದಾರೆ ಹೇಳಿದ ಕೂಡ್ಲೆ ಕೋಚ್ ಸಹ ಸಸಾರ. ಯಾಕೆ ಗೊತ್ತುಂಟಾ, ಪೇಮೆಂಟ್ ಇರ್ಲಿಲ್ಲ ಅದಕ್ಕೆ. ಕರೆಕ್ಟ್ ಅಲ್ವಾ? ಆ ಟೈಮಲ್ಲಿ ಈಗ ನೋಡು, ಈಗ ಲಚೇಂದ್ರ ಸರ್ ಎಲ್ಲ ಅವರು ಪ್ರಾಕ್ಟೀಸಿಗೋಸ್ಕರ ಹೇಳಿ ಬರ್ತಿತ್ತು. ನಮ್ಗೆ ಒಂದು ಪ್ರೊಫೆಷನಲ್ ಆಗಿ ಡೆಡಿಕೇಟೆಡ್ ಹೇಳಿ ಕೋಚ್ ಇದ್ದದ್ದು ಡಿಸ್ಟ್ರಿಕ್ಟ್ ಕೋಚ್ ನಮ್ಗೆ ಅನಂತರಂ ಸರ್ ಇದ್ರು. ಅದು ಬಿಟ್ರೆ ಉಳಿದವರೆಲ್ಲ ಹೀಗೆ ನಾವು ಸಹ ಪ್ರಾಕ್ಟೀಸ್ಗೆ ಬರ್ತಿದ್ದೇವೆ, ಅಷ್ಟ್ರಲ್ಲಿ ನಾವು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ, ಕಲಿಸ್ತೇವೆ ಹೇಳ್ಕೊಂಡು ಕಲಿಸ್ತಿದ್ದವರು. ಸೊ ಆದ್ರಿಂದ ಎಂತ ಆಗ್ತಿದೆ, ಅದ್ರಲ್ಲಿ ಹಣ ಇಲ್ಲ. ಸೊ ಆದ್ರಿಂದ ಆ ಸೀರಿಯಸ್ನೆಸ್ ಇಲ್ಲ ಕಲಿಯುವವರಿಗೆ ಸಹ. ಆ ಫೀಸ್ ಕೊಟ್ಟು ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರುದು ಅದು ಯಾವಾಗದಿಂದ ಸ್ಟಾರ್ಟ್ ಆದದ್ದು ಬಸ್? ಸಾಧಾರಣ ರಿಸೆಂಟ್ಲಿ ಒಂದು 5-6 ವರ್ಷ ಆಯ್ತು. 5-6 ವರ್ಷ ಅಲ್ಲ? ಯಾಕಂದ್ರೆ ನಮ್ಮ ಟೈಮಲ್ಲಿ ಫೀಸ್ ಕೊಟ್ಟು ಯಾರಾದ್ರೂ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ಗೆ ಹೋಗ್ತಾರೆ ಹೇಳಿದ್ ನಗಡ್ತಿದ್ರು, ಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ನಮ್ಗೆ ಎಷ್ಟು ಗೊತ್ತಿಲ್ಲ, ಖಾಲಿ ಒಂದು ಹೆಲ್ತ್ ಫಿಟ್ ಆಗಿ ಅಷ್ಟೇ ಅಷ್ಟೇ. ಹೌದು, ಅದ್ರಲ್ಲಿ ಎಂತ ಬೆನಿಫಿಟ್ ಉಂಟು ಹೌದು, ಅದು ಯಾರಿಗಂತ ಗೊತ್ತಿಲ್ಲ. ಈಗಾದ್ರೆ ಜಾಬ್ ಆಗ್ತದೆ, ಸ್ಕಾಲರ್ಶಿಪ್ ಸಿಗ್ತದೆ. ಕರೆಕ್ಟ್. ಹೌದು, ಈಗ ಹೇಳಿದ್ರೆ ನಾರ್ಮಲಿ ಕಲಿತಾ ಇರ್ಬೇಕಾದ್ರೆ ಸಹ ಒಂದು ಸ್ಕಾಲರ್ಶಿಪ್ ಹೇಳಿ ಒಂದು ಉಂಟಲ್ಲ, ಹೇಗಿದೆ ಸ್ಟೇಟ್ ಮೆಡಲ್ ಆದ್ರೆ, ನ್ಯಾಷನಲ್ ಮೆಡಲ್ ಆದ್ರೆ, ಮತ್ತೆ ನ್ಯಾಷನಲ್ ಮೆಡಲ್ ಸ್ಟೇಟ್ ಇಂದ ದತ್ತು ನಿಧಿ, ಕ್ರೀಡಾ ದತ್ತು ನಿಧಿ ಅಂತ ಉಂಟು. ಅದು ವರ್ಷಕ್ಕೆ ಎಷ್ಟು 10 ಲಕ್ಷ 5 ಲಕ್ಷ ಅಷ್ಟು ಕೊಡ್ತಾರೆ. ವರ್ಷಕ್ಕೆ 10 ಲಕ್ಷ ನಮ್ದು ಸಂಬಳ ಇಲ್ಲ ಮಾರ. ಆತರ ಅಲ್ಲ, ಈಗ ದುಡ್ಡು ಕೊಡ್ತಾರೆ. ಓ ಎಸ್. ಸೊ ಈಗ ಹೇಗೆ ಅಬ್ಬಾಸ್ ಹೇಳಿದ್ರೆ, ಡೆಡಿಕೇಶನ್ ಕಮಿಟ್ಮೆಂಟ್ ಹೇಗುಂಟು ಮಕ್ಕಳದು ಮುಂಚಿನ ಕಂಪ್ಯಾರಿಸನ್ ಅಲ್ಲಿ ಈಗ ಹೇಗೆ ಕಮಿಟ್ಮೆಂಟ್ ಉಂಟು? ಅವ್ರ ಹಾಗೆ ಬರ್ತಾರಾ, ಇಲ್ಲ ನಂಗೆ ಕಲಿಬೇಕು ಹೇಳ್ಕೊಂಡು ಬರ್ತಾರಾ, ಅಥವಾ ಪೇರೆಂಟ್ಸ್ ಪುಷ್ ಮಾಡೋದು ಜಾಸ್ತಿ ಆಗಿದೆಯಾ? ಅಂದ್ರೆ 50-50. ಕೆಲವರು ಅವ್ರ ಇಷ್ಟದಲ್ಲೇ ಬರ್ತಾರೆ, ಕೆಲವರು ಪೇರೆಂಟ್ಸ್ ಪುಷ್ ಇಂದ ಬರ್ತಾರೆ. ನಮ್ಗೆ ಮುಂಚೆ ಪೇರೆಂಟ್ಸ್ ಪುಷ್ ಮಾಡೋದೆಲ್ಲ ಸೀನೇ ಇರ್ಲಿಲ್ಲ ಅಲ್ಲ. ನಾವು ಅಂದ್ರೆ ನಾನು ಬೆಳಿಗ್ಗೆ ಪ್ರಾಕ್ಟೀಸ್ಗೆ ಬರೋದು. ಹೌದು, ಅಲ್ಲಿಂದ ನನ್ನ ಫ್ರೆಂಡ್ ಕೆಲವು 3:15 ಓಡ್ತಾನೆ ಸೈಕಲ್. ಹೌದು, ನಾನ್ ಮನೆ ಮೇಲೆ ಒಂದು ನಿಲ್ಲೋದು, ಅವನ್ ಕಾಯ್ದು, ಅವ್ನು ಕರೆಕ್ಟ್ 4 ಕಾಲಿಗೆ ನಮ್ಮ ಮನೆ ಹತ್ರ. ಒಂದೇ ಸೈಕಲ್ ಇಬ್ರು ಮನೆ ಮೇಲೆ ಬರೋದು, ಅಲ್ಲಿ ನಡ್ಕೊಂಡು ಸೈಕಲ್ ತೆಗೆದು ಬರ್ಬೇಕಾದ್ರೆ 5 ಗಂಟೆ. ಮತ್ತೆ ಅಲ್ಲಿಂದ ಕ್ರಾಸ್ ಕಂಟ್ರಿ, ಅದು ರನ್ ಇದು ರನ್, ಇಲ್ಲಿ ರನ್, ಆತರ ಇಲ್ಲ. ಈಗ ಅದೇ ಮಕ್ಳಂದ್ರೆ ಈಗ ಬರ್ತಾರೆ, ಅವ್ರಿಗೆ ಯಾವಾಗ ಹೆಚ್ಚಾಗ್ತದೆ ಅಲ್ಲ. ಕೆಲವು ಮಕ್ಳಿದ್ದಾರೆ, ಎಲ್ಲ ಇಲ್ಲ ಅಂತ ಹೇಳಿಲ್ಲ, ಕೆಲವು ಮಕ್ಳು ತೊಂದ್ರೆ ಇಲ್ಲ. ಮತ್ತೆ ಇವತ್ತಿಗೆ ಅಬ್ಬಾಸ್, ಈಗ ನಾವ್ ಎಂತ ಮಾಡಿದ್ದೇವೆ, ಏನು ಅಚೀವ್ಮೆಂಟ್ ಉಂಟು, ಎಂತ ಇದ್ರು ಅದು ಸೋಷಿಯಲ್ ಮೀಡಿಯಾಕ್ಕೆ ಬರುವವರೆಗೆ ಉಂಟಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಇವತ್ತು ಹಾಗೆ ಆಗಿ ಹೋಗಿದೆ. ಸೊ ಈಗ ನೀನು ಈಗ ಕೋಚ್ ಮಾಡುದು ಅಥವಾ ನಿನ್ನ ಸ್ಟೂಡೆಂಟ್ಸ್ ಅಚೀವ್ ಮಾಡುದು ಎಲ್ಲ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆಯಲ್ಲ, ಅದು ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ ನೀನು? ನಂದು ಕ್ಲಬ್ ಓಪನ್ ಮಾಡಿದ್ದು 2015ರಲ್ಲಿ. 2015ಕ್ಕೆ ಮಾರ್ಚ್ 10ಕ್ಕೆ ಕ್ಲಬ್ ಉಡುಪಿ ಟ್ರ್ಯಾಕಿಂಗ್ ಫೀಲ್ಡ್ ಅಂತ ನಾನು ಇದು ಒಂದು ಕ್ಲಬ್ ಓಪನ್ ಮಾಡಿದ್ದು. ಆಗಿದ್ದದು ಫೇಸ್ಬುಕ್. ಆಗ ಫೇಸ್ಬುಕ್, ಹೌದು, ಕರೆಕ್ಟ್. ಆಗ ನಾನು ಫೇಸ್ಬುಕ್ ಆಗ್ತಿದ್ದೆ. ಅದು ಅದ್ರಲ್ಲಿ ಕೆಲವರು ನೋಡಿ 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 ಪಬ್ಲಿಸಿಟಿ ಆಯ್ತು. ಈಗ ಒಂದು ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಫುಲ್ ವೈರಲ್ ಆಯ್ತು. ಈಗ ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ಮಾಡುವಾಗ ಜಾಸ್ತಿ ಇರ್ಲಿಲ್ಲ, ಒಂದು 1,500 ಫಾಲೋವರ್ಸ್ ಇದ್ರು. ಈಗ ಕೋಚ್ ಅಬ್ಬಾಸ್ ಹೇಳಿದ ಕೂಡಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಯಾರು ಕೆಲವು ಜನ ನಾವು ಇನ್ಫ್ಲುಯೆನ್ಸರ್ ಹೇಳಿ ತಿರುಗ್ತಾರಲ್ಲ, ನಾಗೇಂದ್ರ ನಾಯಕ್ ನರೇಟಿವ್ಸ್ ಅಂತವ್ರು, ಅವರಿಗೆ ಕರ್ಮ 9,000-9,500 ಫಾಲೋವರ್ಸ್ ಇರುದು. ಅಬ್ಬಾಸ್ ನಿನ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಒಂದು ಹೇಳು? 83K ಅಲ್ಲ? ನನ್ನಂತವ್ರು 8-9 ಜನ ಬೇಕಾದಷ್ಟು ಫಾಲೋವರ್ಸ್ ಬರ್ಲಿಕ್ಕೆ. ಅದಂದ್ರೆ ಅದಕ್ಕೆ ನಾನೆಂತ ಗೊತ್ತುಂಟ, ಕೆಲವು ಯೂಟ್ಯೂಬ್ ನೋಡ್ತೇನೆ, ಅವ್ರು ಹೇಳ್ತಾರೆ ಹಾಕಿ ಒಂದು ವಿಡಿಯೋ ವೈರಲ್ ಆಗ್ತದೆ, ನಂಗದು ಗ್ಯಾರಂಟಿ ಇತ್ತು. ನಂದು ಜಾಸ್ತಿ ಇರ್ಲಿಲ್ಲ, ನಂದು 1.5K ಅಷ್ಟೇ, 1.5K ಇದ್ದದ್ದು ಅಷ್ಟೇ. ಅದ್ರಲ್ಲಿ ನಮ್ದೊಂದು 5-6 ಜನ ಹುಡುಗಿಯರಿದ್ರು, ಅವ್ರು ವಾಕ್ ಮಾಡ್ತಾ ಹೋಗೋದು ಮ್ಯೂಸಿಕ್ ಅಲ್ಲಿ ಹಾಕಿದಲ್ಲ, ಅದು ಒಂದು ವಿಡಿಯೋ ವೈರಲ್ ಆಯ್ತು. 5.5K ಮಿಲಿಯನ್ ವ್ಯೂ ಆಯ್ತು, 500 ಲೈಕ್ ಬಂತು. ಅದ್ರಿಂದ ನಂಗೆ ಡೇ 6K 10K 15K 18K 40K 48K ಅಲ್ಲಿ ಸ್ಟಕ್ ಆಯ್ತು. ಅಲ್ಲೊಂದು ಸ್ಟಕ್ ಆದ್ಮೇಲೆ ಮತ್ತೆ ಒಮ್ಮೆಲೆ 48K 45 ಬಂತು, ಕೆಳಗೆ ಬಂತು. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಮತ್ತೆ 50 ಆಯ್ತು, ಮತ್ತೆ 60 75 87 ಆಯ್ತು, ಮತ್ತೆ 88 ಆಯ್ತು, ಮತ್ತೆ 80, ಮತ್ತೆ ಕೆಳಗೆ ಬಂದು 83 ಬಂದಿದೆ. ಈಗ ಅಪ್ ಅಂಡ್ ಡೌನ್ ಬರ್ತಾ ಉಂಟು. ಅಲ್ಲ, ಜನವರಿ ಟೈಮ್ ಅಲ್ಲಿ ನಾರ್ಮಲಿ ಅದು ಕೆಲವು ಬಾಟ್ ಅಕೌಂಟ್ಸ್ ಅದು ಇದು ಹೇಳ್ಕೊಂಡು ಡಿಲೀಟ್ ಮಾಡ್ತಾರೆ. ಹೌದು.
ಹಾಗಾಗಿ ಡೌನ್ ಅಪ್ ಡೌನ್ ಬರ್ತಿದೆ. ಹಾ, ಆಗ ನಮ್ಗೆ ನಮ್ದು ವ್ಯೂಸ್ 1K ವ್ಯೂಸ್ ಬಂದ ದೊಡ್ಡ ದೊಡ್ಡ video. ಹೌದು. ಈಗ ಈಗ ಮಿಲಿಯನ್ ಹೇಳಿರೋ ಇದು 2 ಮಿಲಿಯನ್ ಮಾತ್ರ ಅಲ್ಲ, 5 ಮಿಲಿಯನ್ ಹೋಗ್ಲಿಲ್ಲ ಹೇಳು. ಆಗ ನಮ್ಗೆ ಒಂದು 1K 2K ಅಂದ್ರೆ ನಾನು ಇಷ್ಟು 2K ವ್ಯೂಸ್ ಆಯ್ತು ನಾನು. ಹೌದು, ದೊಡ್ಡ ಆಗ ದೊಡ್ಡ ಇದು. ಈಗ ಅಂದ್ರೆ ನಮ್ದು 12K 9K 6K 7K 5K ವ್ಯೂಸ್. views, ಹೌದು. ಹಾ, ಆ ತರ ಈಗ ಪಬ್ಲಿಸಿಟಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾ, ಅಷ್ಟು. ನಾನು ಈಗ ಮಕ್ಳಿಗೆ ಅದೇ ಹೇಳುದು, ನೀವು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ದು 1-2-3 ವಿಡಿಯೋ ವೈರಲ್ ಆಗ್ತದೆ ಕನ್ಫರ್ಮ್ ಆಗಿ. ಆದ್ಮೇಲೆ ಆಗ ನಿಮ್ಗೆ ಬ್ರಾಂಡೆಡ್ ಬರ್ತಾರೆ, ಬ್ರ್ಯಾಂಡಿಂಗ್ ಕಂಪನಿ ಕರೆಕ್ಟ್. ಎಲ್ಲ ಪ್ರೋಟೀನ್ ಅವರು ಎಲ್ಲ ಬರ್ತಾರೆ ಈಗ ಸ್ಪಾನ್ಸರ್ಸ್ಗೆ. ಅಷ್ಟಾಗ ನೀವು ಕಷ್ಟಪಡದೆ ನಿಮ್ಗೆ ಯಾರು ಕರೀಲಿಕ್ಕೆ ಬರೋದಿಲ್ಲ. ಕರೆಕ್ಟ್. ಈಗ ನಿಂಗೊಂದು ಸ್ಪಾನ್ಸರ್ ಮಾಡೋದು ನೀನು ನಾನೇ ಅಂತ ಹೇಳಿ ತೋರ್ಬೇಕಲ್ಲ ಒಂದ್ ಸರ್ತಿ. ಕೊಡ್ಬೇಕಲ್ಲ. ಈ ಧರ್ಮಕ್ಕೆ ಯಾರು ಬಂದು ಕೊಡುದಿಲ್ಲ. ಕರೆಕ್ಟ್. ಹಾ? ಕರೆಕ್ಟ್. ಅದು ಮಕ್ಳಿಗೆ ಅದೇ ಹೇಳುದು. ಹಾ, ನಮ್ಮ ಮಕ್ಳಿಂದ ಅಂದ್ರೆ ಸ್ವಲ್ಪ ಮೂಢನಂಬಿಕೆ ಉಂಟು. ಹಾ, ಹಾ. ಹಾಕಿದ್ರೆ ಕಣ್ಣು ಕಣ್ಣು ಬೀಳ್ತದೆ. ಇಷ್ಟ. ಹೌದೌದೌದು, ದೃಷ್ಟಿ ಬೀಳ್ತದೆ. ಅದೇ ಈಗ 100% ಎಲ್ಲ ಮಕ್ಳು ಅದೇ ಕಂಡಿಸ್ಟಿ ಆಗ್ತದೆ. ಹಾ, ಯಾಕಂದ್ರೆ ನಿಮ್ಗೆ ಬೇರೆ ಕಡೆ ಅಲ್ಲ, ಈಗ ನಿಮ್ದು ಈ ನಾರ್ತ್ ಸೈಡ್ ಅಲ್ಲ, ಹಾ, ಅವರೆಲ್ಲ ಇದೇ ಮಾಡಿ ಹಾ. ಎಷ್ಟು ಇದ್ ಮಾಡ್ತಾರೆ. ಹೌದಪ್ಪ. ಅವ್ರ ಸ್ಪೋರ್ಟ್ಸ್ಗೆ ಹೌದೌದು, ಬ್ರಾಂಡೆಡ್ ಬರ್ತಾರೆ, ಅಂದ್ರೆ ಶೂಸ್ ಆಗ್ಲಿ. ಹೌದಪ್ಪ. ಪ್ರಮೋಷನ್ಸ್, ಹೌದು. ಕೆಲವು ಲೋಕಲ್ ಬ್ರ್ಯಾಂಡ್ಸ್ ಇರ್ಬೋದು. ನೀನು ಒಂದು ಏರಿಯಾದಲ್ಲಿ ನೀನು ಫೇಮಸ್ ಆದ ಕೂಡಲೇ ಲೋಕಲ್ ಬ್ರ್ಯಾಂಡ್ಸ್ ಇರ್ಬೋದು, ಮತ್ತೆ ಹಾಗೆ ದೊಡ್ಡ ದೊಡ್ಡದಾದ ಹಾಗೆ ಮತ್ತೆ ಸ್ಟೇಟ್ ಬ್ರ್ಯಾಂಡ್ಸ್ ಇರ್ಬೋದು, ನ್ಯಾಷನಲ್ ಬ್ರ್ಯಾಂಡ್ಸ್ ಇರ್ಬೋದು. ಅದೇ ಹಾಗೆ ಕರೀತಾರೆ. ಹಾ, ಅದಕ್ಕೆ ಕೆಲವು ಮಕ್ಕಳು ಇಂಟ್ರೆಸ್ಟ್ ಇರ್ತಾರೆ, ಕೆಲವು ಮಕ್ಕಳು ಇಂಟ್ರೆಸ್ಟ್ ಇರೋದಿಲ್ಲ. ಹಾ. ಅವ್ರಿಗೆ ನಾವು ಪ್ರೆಷರ್ ಹಾಕಿ ಇದ್ ಮಾಡ್ತಾರೆ. ಕರೆಕ್ಟ್. ಇಷ್ಟ ಇದ್ರೆ ಮಾಡಿ, ನಿಮ್ಗೆ ಆಪರ್ಚುನಿಟಿ ಒಂದು ರೆಡಿ ಉಂಟು. ಹ್ಮ್. ಮತ್ತೆ ನನ್ನ ಇಷ್ಟದಲ್ಲಿ ನಾನು ಈಗ ವಿಡಿಯೋ ಮಾಡುದು. ಹಾ. ಅಂದ್ರೆ ಮಕ್ಕಳಿಗೆ ಇದ್ ಮಾಡ್ಲಿ ಅಂತ ಒಂದು ಟೈಮ್ ಬರ್ತದೆ ಮಕ್ಳಿಗೆ. ಹಾ. ನನ್ನ ವಿಡಿಯೋ ಮಾಡಿ ಬರ್ತದೆ. ಅಪ್ನ ಟೈಮ್ ಆಗ ಹಾ. ಈಗ ಆಲ್ಮೋಸ್ಟ್ ಈಗ ಮಕ್ಳಿಗೆ ಗೊತ್ತಾಗಿದೆ, ಈಗ ಅವರೇ ಮಾಡ್ತಾರೆ ಅಲ್ಲ. ವಿಡಿಯೋ ಮಾಡ್ಲಿಕ್ಕೆಲ್ಲ ಸ್ವಲ್ಪ ನೋಡ್ತಾರೆ. ಹಾ. ಅಂದ್ರೆ ಮಕ್ಳಿಗೆ ಅದಲ್ಲ, ಅಂದ್ರೆ ನಾಚಿಕೆ ಅಂತಲ್ಲ, ಅವ್ರಿಗೆ ಒಂದು ಕಂಡಿಷ್ಟಿ ಆದ್ಮೇಲೆ. ಹೌದೌದು, ಅದೇ ಅದೊಂದು ಇರ್ತದಲ್ಲ. ನಮ್ಮ- ಹೌದು, ಈಗ ನಮ್ಮ ಟೈಮಲ್ಲಿ ನಾವು ನೋಡುದು ಕಂಡಿಷ್ಟಿ, ಕೈಗೆ ಕಾಲಿಗೆ ಕಟ್ಟುದು, ಕೈ ಕಟ್ಟುದು. ಹೌದೌದು. ಅಲ್ಲ, ಮತ್ತೆ ಎಕ್ಸಾಮ್ ಹೇಗೆ ಹೋಯ್ತು ಹೇಳಿದ್ರೆ, ಅಡ್ಡಿಲ್ಲ, ಸುಲಭ ಆದ್ರೆ ಸಹ ಅಡ್ಡಿಲ್ಲ ಹೇಳುದು. ಯಾಕೆ ಹೇಳಿದ್ರೆ ನಾಳೆ ಇನ್ಯಾರಾದ್ರೂ ಕಣ್ಣು ಹಾಕೊಂಡು ಹಾಳಾಗುದು ಬೇಡ. ಅದೇ ಅಬ್ಬಸ್, ಒಂದ್ ಕೆಲಸ ಮಾಡುವ, ಇನ್ನೊಂದ್ ಸ್ವಲ್ಪ ಉಂಟಲ್ಲ, ಗ್ರೌಂಡಿಗೆ ಹೋಗಿ ನಿನ್ನ ಪ್ರಾಕ್ಟೀಸ್ ಎಲ್ಲ ಆಗ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಮಾತಾಡುವ. ನಿನ್ನ ಮಕ್ಕಳು ಸಹ ಕಾಯ್ತಾ ಇರ್ಬೋದು ಅಲ್ಲಿ. ನಿನ್ನ ಮಕ್ಕಳು ಹೇಳಿದ ಕೂಡಲೇ ಸ್ಟೂಡೆಂಟ್ಸಾ. ಸೊ ನಾವೀಗ ಅಬ್ಬಾಸ್ ಒಟ್ಟಿಗೆ ಗ್ರೌಂಡಿಗೆ ಬಂದಿದ್ದೇವೆ. ಇಲ್ಲಿಗೆ ಅಂತ ಹೇಳಿದ್ರೆ ಶೂಸ್ ಹಾಕ್ಲಿಕ್ಕಿಲ್ಲ, ಆದ್ದರಿಂದ ನಾನು ಚಪ್ಪಲ್ ಹೊರಗೆ ಬಿಡಬೇಕು. ಆಯ್ತಾ? ಚಪ್ಪಲ್ ಹೊರಗೆ ಬಿಟ್ಟು ಅವನನ್ನು ಫಾಲೋ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಆಗುವ ಕಡೆಗೆ ಹೋಗುವ. ಸೊ ಅಬ್ಬಾಸ್ನವರ ಕೆಲವು ಸ್ಟೂಡೆಂಟ್ಸ್ ಅವ್ರ ಹತ್ರ ಸಹ ಮಾತಾಡಿಸ್ತಾರೆ ಹೇಳಿದ್ದಾರೆ. ಅಬ್ಬಾಸ್, ದೇವಾಡಿಗ ಅಂತ ಹೇಳಿ. ಹಾಂ. ಸೊ ಅಭಿನ್ ದೇವಾಡಿಗ ಇಲ್ಲಿದ್ದು ಸ್ಟಾರ್ ಅಲ್ಲ ಹಾಗಾದ್ರೆ. ಅಭಿನ್, ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟಿಗೆ ಟೋಟಲ್ ಎಷ್ಟು ಮೆಡಲ್ಸ್? ಸೊ ಟೋಟಲ್ 35 ಪ್ಲಸ್ ಮೆಡಲ್, ನ್ಯಾಷನಲ್ ಮೆಡಲ್ ಮಾಡಿದ್ದೇನೆ. ನ್ಯಾಷನಲ್ ಮೆಡಲ್ಸ್. ಸ್ಟೇಟ್ ಮೆಡಲ್ ಕೌಂಟ್ ಮಾಡಿದರೆ ಮೋರ್ ದೆನ್ 50 ಪ್ಲಸ್ ಹೋಗು. ನೆಕ್ಸ್ಟ್ ಎಂತ ಅಭಿನ್ ಹಾಗಾದ್ರೆ? ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಈಗ ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆ ರೇಂಜ್ ಕ್ರಾಸ್ ಮಾಡಿದ್ದೇನೆ. ಸೊ ಹೋಪ್ಫುಲಿ ಆ ಕಾಂಪಿಟೇಷನಲ್ಲಿ ರೆಡಿಯಾಗಿ ಕ್ವಾಲಿಫೈ ಆಗಬೇಕಂತ ಹೇಳ್ಕೊಂಡು ಅದಕ್ಕೆ ಪ್ರಯತ್ನ ಇದು ಮಾಡ್ತಿದ್ದೇನೆ. ಪರ್ಫೆಕ್ಟ್. ಎಲ್ಲ ವ್ಯೂವರ್ಸಿಂದ ನನ್ನಿಂದ ಸ್ಪೆಷಲಿ ಆಲ್ ದ ವೆರಿ ಬೆಸ್ಟ್ ಅಭಿನ್. ಸೊ ಗೈಸ್, ತುಂಬ ನೆನಪಿತ್ತು ಮಾತಾಡಲಿಕ್ಕೆ, ಸುಮಾರೆಲ್ಲ ವಿಷಯ ಇತ್ತು. ಅದರ ನಂತರ ನಾನು ಡಿಸ್ಕಂಟಿನ್ಯೂ ಆದ ನಂತರ ಇಲ್ಲಿ ಎಂತೆಲ್ಲ ಡೆವಲಪ್ಮೆಂಟ್ಸ್ ಇತ್ತು ಸುಮಾರು ಸಿಕ್ಕಿತು. ಕೋಚ್ ಅಬ್ಬಾಸ್ ಇದ್ದಾರೆ, ಅವರ ಡೀಟೇಲ್ಸ್ ಬೇಕಾದರೆ ನನ್ನ ಹತ್ರ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಅವನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ ಎಂತೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಾ ಉಂಟು, ಹೇಗೆ ಪ್ರಾಕ್ಟೀಸ್ ಆಗ್ತಾ ಉಂಟು ಅಂತ. ಕರೆಕ್ಟ್ ಅಲ್ಲ? ಅದೇ ಕೋಚ್, ನಿನ್ನ ಚಾನಲ್ ಇದು ಹೆಸರು ಹೇಳಿಬಿಡು. ಯೂಟ್ಯೂಬಲ್ಲಿ ಕೋಚ್ ಜೈರ್ ಅಬ್ಬಾಸ್, ಉಡುಪಿ ಕೋಚ್ ಜೈರ್ ಅಬ್ಬಾಸ್, ಕೋಚ್ ಜೈರ್ ಅಬ್ಬಾಸ್. ಹಾಂ, ಇನ್ಸ್ಟಾದಲ್ಲಿ ಉಡುಪಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್, ಉಡುಪಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇನ್ಸ್ಟಾದಲ್ಲಿ, ಗೊತ್ತಾಯ್ತಲ್ಲ? ಸೊ ಎಸ್, ಹೀಗೆ ನೆಕ್ಸ್ಟ್ ಇನ್ನೊಂದು ಫೀಲ್ಡಲ್ಲಿ ಯಾರನ್ನಾದರೂ ಸಿಗುವ, ಮತ್ತು ಇಲ್ಲಿಂದ ಸಹ ಕೆಲವು ಜನರನ್ನು ಹೆಕ್ಕೊಂಡು ಮಾತಾಡ್ಲಿಕ್ಕೆ ಆಗ್ತದೆ ನೋಡುವ. ಸೊ ಥ್ಯಾಂಕ್ ಯು ಕೋಚ್ ಅಬ್ಬಾಸ್, ನೆಕ್ಸ್ಟ್ ಟೈಮ್ ಸಿಗುವ. ಟಾಟಾ ಟಾಟಾ.